ಅದು ನಗರದ ಹೃದಯ ಭಾಗ. ನಿತ್ಯ ಲಕ್ಷಾಂತರ ಜನರು ಸಂಚರಿಸುವ ಜಾಗ, ಕೋಟಿ ಕೋಟಿ ವ್ಯಾಪಾರ ನಡೆಯುವ ಸ್ಥಳ. ಅದೇ ಜಾಗದಲ್ಲಿ ಇವತ್ತು ಜೆಸಿಬಿಗಳು ಅಬ್ಬರಿಸಿವೆ. ಕೆಆರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದ್ದು ನೂರಾರು ಅಂಗಡಿಗಳು ಧ್ವಂಸವಾಗಿವೆ. ವಿಕ್ಟೋರಿಯಾ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಜನರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಈಗಾಗಲೇ ಜಿಬಿಎ ಅಧಿಕಾರಿಗಳಿಂದ ನಡೀತಿರುವಂಥದ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್. ಜೆಸಿಬಿಗಳು ಅಬ್ಬರಿಸ್ತಿವೆ, ಅಂಗಡಿಗಳು ಧ್ವಂಸವಾಗಿವೆ, ವ್ಯಾಪಾರಿಗಳು ಕಣ್ಣೀರು ಹಾಕ್ತಿದ್ದಾರೆ, ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ನಗರದ ಹೃದಯ ಭಾಗವಾಗಿರುವ ನಿತ್ಯ ಲಕ್ಷ ಲಕ್ಷ ವ್ಯಾಪಾರ ನಡೆಯೋ ಕೆಆರ್ ಮಾರ್ಕೆಟ್ನಲ್ಲಿ ನಡೆದ ಫುಟ್ಪಾತ್ ಒತ್ತುವರಿ ತೆರವಿದು. ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್. ನೂರೈವತ್ತಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳ ತೆರವು. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ 37ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಿವಾಜಿನಗರ ಸೇರಿದಂತೆ ಹಲವೆಡೆ ಆಪರೇಷನ್ ಮಾಡಿದ್ದ ಜಿಬಿಎ ಅಧಿಕಾರಿಗಳು ಇವತ್ತು ಕೆಆರ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ರು. ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ಫ್ಲೈಓವರ್ನ ಕೆಳಗೂ ಅಂಗಡಿ ಕಟ್ಕೊಂಡು ವ್ಯಾಪಾರ ಮಾಡುತ್ತಿದ್ದವರಿಗೆ ಬಿಸಿ ಮುಟ್ಟಿಸಿದ್ರು. ಜೆಸಿಬಿ ಮೂಲಕ ಅಂಗಡಿಗಳನ್ನ ತೆರವು ಮಾಡಿದ್ರು. ಈ ವೇಳೆ ಅಧಿಕಾರಿಗಳ ವ್ಯಾಪಾರಸ್ಥರ ನಡುವೆ ವಾಗ್ವಾದ ನಡೆಯಿತು. ವಿಕ್ಟೋರಿಯಾ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಜನರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಈಗಾಗಲೇ ಜಿಬಿಎ ಅಧಿಕಾರಿಗಳಿಂದ ನಡೀತಿರುವಂಥದ್ದು. ಆದರೆ ಇದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿಯ ಸ್ಥಳೀಯ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಇದರ ಬೆನ್ನಲ್ಲೇ ಪೊಲೀಸ್ ಅವರು ಇದನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ತಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕಳೆದ 2 ದಿನಗಳ ಮುಂಚಿತವಾಗಿಯೂ ಸಹ ನಿಮಗೆ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿಗಳು ಇರಬಾರ್ದು ಅಂತೇಳಿ ಹೇಳಿರುವಂಥದ್ದು. ಆದರೂ ಸಹ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಅದಕ್ಕಾಗಿ ನಾವು ಖುದ್ದಾಗಿ ತೆರವು ಮಾಡ್ತೀವಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಯವರು ಮತ್ತು ಜಿಬಿಎ ಅಧಿಕಾರಿಗಳ ಸಮನ್ವಯದಿಂದ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಕೆಆರ್ ಮಾರ್ಕೆಟ್ ವಿಕ್ಟೋರಿಯಾ ಆಸ್ಪತ್ರೆಯ ಕಾಂಪೌಂಡ್ನ ಪಕ್ಕದ ಜಾಗವನ್ನ ಒತ್ತುವರಿ ಮಾಡಿ ವ್ಯಾಪಾರ ಮಾಡ್ತಾ ಇದ್ದ 150ಕ್ಕೂ ಹೆಚ್ಚು ಅಂಗಡಿಗಳನ್ನ ಮಾಲೀಕರ ಎದುರೇ ಧ್ವಂಸ ಮಾಡಿದ್ರು. ಈ ವೇಳೆ ನೋಟಿಸ್ ಕೊಡದೆ ತೆರವು ಮಾಡ್ತಿದ್ದಾರೆ. ನಮ್ಮ ಬದುಕಿಗೆ ಏನ್ ಮಾಡಬೇಕು ಅಂತ ವ್ಯಾಪಾರಿಗಳು ಕಿಡಿಕಾರಿದ್ರು. ಮದುವೆ ಇದೆ, ಇದು ಹಾಕಿದೆ, ಕಾಸಾಗಿದೆ, ಲೋನ್ ತಗೊಂಡಿದೆ, 10,000 ಲೋನ್, 10 ಲಕ್ಷ ಲೋನ್ ತಗೊಂಡಿದ್ದೆ. ನಾವು ಡೈಲಿ ಇಎಂಐ ಕಟ್ತಾ ಇದ್ದೆ. ಎಲ್ಲಿ ಕಟ್ಟಬೇಕು ಇಎಂಐ? ನಂಗೆ ಡಿಕೆ ಅವರು ಕೊಡ್ತಾರೆ, ನಮ್ಮ ಮಾನ್ಯ ಕಮಿಷನರ್ ಕೊಡ್ತಾರೆ. ಈ ತರ ಮಾತು ಕೇಳಿಲ್ಲ. ರಿಕ್ವೆಸ್ಟ್ ಮಾಡಿದೆ, ಅವರು ಹೊಡ್ಕೊಂಡು ಕಟ್ಸಿಬಿಟ್ಟೆ, ಅವ್ರು ಕಳ್ಸಿಬಿಟ್ಟೆ ಜೈಲ್ಗೆ. ನಾ ಏನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ. ಪ್ಲೀಸ್ ಸರ್, ಡಿಕೆ ಶಿವಕುಮಾರ್ ಅವರ ನಮ್ಗೆ ಸಪೋರ್ಟ್ ಮಾಡಿ. ಪಾದಚಾರಿ ಮಾರ್ಗದಲ್ಲಿ ತಲೆ ಎತ್ತಿದ 70 ಪೆಟ್ಟಿ ಅಂಗಡಿಗಳು, 30 ಶೀಟ್ ಕೊಠಡಿಗಳು, 20ಕ್ಕೂ ಹೆಚ್ಚು ಮೆಟ್ಟಿಲು ಸೇರಿ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚಿನ ಪಾದಚಾರಿ ಮಾರ್ಗವನ್ನ ಅತಿಕ್ರಮಣ ಮುಕ್ತಗೊಳಿಸಿದ್ರು. ಅಧಿಕಾರಿಗಳು ನೋಟಿಸ್ ಕೊಡದೆ ಈ ರೀತಿ ಮಾಡಿದ್ದು ತಪ್ಪು ಅಂತ ವ್ಯಾಪಾರಿಗಳು, ಸ್ಥಳೀಯರು ಕೆರಳಿದ್ರು. ಇವತ್ತು ನಾನು ಏನ್ ಹೇಳ್ತೀನಿ, ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್. ಯಾರಾದ್ರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದ್ರ ಮಧ್ಯ ಯಾರು ಬರಲ್ಲ. ನಾನಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದಿರೋದು, 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ 771 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗ ಒತ್ತುವರಿ ಮುಕ್ತಗೊಳಿಸಲಾಗಿದೆ. ಮುಂದೆ ಮತ್ತೆಲ್ಲೆಲ್ಲಿ ಆಪರೇಷನ್ ನಡೆಯುತ್ತೆ ನೋಡಬೇಕು. ಅರುಣ್ ಕುಮಾರ್, TV9 ಬೆಂಗಳೂರು.